ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ರಿಗೂ ಸಿಂಪಲ್, ಟೇಸ್ಟಿ ಹಾಗೂ ಈಸಿಯಾಗಿ ಮೋಮೋಸ್ ಹಾಗೆ ಮೋಮೋಸ್ ಚಟ್ನಿನ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಮೋಮೋಸ್ ಚಟ್ನಿನ ಮಾಡೋಕ್ಕೆ ಒಂದು ಪ್ಯಾನಲ್ಲಿ ನೀರನ್ನ ಕುದಿಯೋಕ್ಕಿಟ್ಟು ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ ಸ್ಮಾಲ್ ಸೈಜ್ದು. ಅದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಒಂದು 4 ರೆಡ್ ಚಿಲ್ಲಿ, ಒಂದು 5-6 ಎಸ್ಲು ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಬರೀ ಕಡ್ಡಿ ಮಾತ್ರ ಹಾಕೋಬೇಕು. ಇದೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಆಗಿ ಈ ರೀತಿ ಟೊಮ್ಯಾಟೊ ಸಿಪ್ಪೆ ಬಿಚ್ಕೊಳ್ಳೋ ಟೈಮಲ್ಲಿ ಇದನ್ನು ಆಫ್ ಮಾಡಬೇಕು. ಕೂಲ್ ಆದಮೇಲೆ ಅದನ್ನು ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಆಗಿ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಒಂದು ಪ್ಯಾನಲ್ಲಿ ಆಯಿಲ್ನ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊನ ಹಾಕಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಸಕ್ಕರೆ ಹಾಗೆ 1-2 ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ನ ಹಾಕಿ ಅದು ಚಟ್ನಿ ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಇದು ರೆಡಿಯಾಗಿದೆ. ಇವಾಗ ನಾವು ಮೋಮೋಸ್ ರ್ಯಾಪ್ನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಇದ್ರ ಬದಲು ವೀಟ್ ಆದರೂ ತೊಗೋಬೋದು. ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಕಲಿಸ್ಕೊಂಡ್ಬಿಟ್ರೆ ನೆಂದಾಗ ಇನ್ನೂ ಸಾಫ್ಟ್ ಆಗಿಬಿಡುತ್ತೆ. ಆವಾಗ ನಮಗೆ ಮೋಮೋಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ನೆಕ್ಸ್ಟು ಇದು ಡ್ರೈ ಆಗಬಾರ್ದು ಅಂತ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಒಂದು 30 ಮಿನಿಟ್ಸ್ ಇದನ್ನು ನೆನೆಯೋಕ್ಕೆ ಬಿಟ್ಬಿಡಬೇಕು. ಇದು ನೆನೆಯೋಷ್ಟರಲ್ಲಿ ನಾವು ಮೋಮೋಸ್ ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಮೋಮೋಸ್ ಫಿಲ್ಲಿಂಗಿಗೆ ನಾನು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನೇ ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟು ಒಂದು ಪ್ಯಾನಲ್ಲಿ ಆಯಿಲ್ನ ಹಾಕಿ 1-2 ಈರುಳ್ಳಿ, 1 ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಅದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟು 1 ಕ್ಯಾಪ್ಸಿಕಮ್ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕ್ಯಾಬೇಜ್ದು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಗೆ ಖಾರಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮೋಮೋಸ್ ಫಿಲ್ಲಿಂಗ್ ಈಸಿಯಾಗಿ ರೆಡಿ ಆಯಿತು. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈ ಮೋಮೋಸ್ ರೆಸಿಪಿಯಲ್ಲೇ ಶೋ ಸ್ಟಾಪರ್ ಅಂತಂದರೆ ಮೋಮೋಸ್ ಚಟ್ನಿ. ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಇವಾಗ ಸ್ಮಾಲ್ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ, ಚಪಾತಿ ಥರ. ಇದನ್ನು ತುಂಬ ತೆಳುವಾಗಿಯೇ ಹೊತ್ಕೋಬೇಕು. ಯಾಕಂದರೆ ಇದು ಸ್ಟೀಮಲ್ಲಿ ಬೇಯಿಸೋದ್ರಿಂದ ತಿನ್ನುವಾಗ ಅದು ಹಿಟ್ಟು ಥರ ಆಗಬಾರ್ದು. ಅದರಿಂದ ಇದನ್ನು ತೆಳುವಾಗಿಯೇ ಹೊತ್ಕೋಬೇಕು. ಈ ರೀತಿ ಇದನ್ನು ಮಾಡ್ಕೊಂಡ್ಮೇಲೆ ಇದ್ರ ಒಳಗಡೆ ಈ ರೀತಿ ಫಿಲ್ಲಿಂಗ್ಸ್ನ ಹಾಕಿ, ನಾನಿವಾಗ ರೌಂಡ್ ಶೇಪಲ್ಲಿರೋ ಮೋಮೋಸ್ನ ಮಾಡ್ತಾ ಇರೋದ್ರಿಂದ ಹೀಗೆ ಒಂದೇ ಸೈಡಿಂದ ಪ್ಲೀಟಿಂಗ್ಸ್ ಮಾಡ್ಕೊಂಡು ಬರಬೇಕು. ಹೀಗೆ ಮಾಡಿ ಹೀಗೆ ರೌಂಡ್ ಮಾಡಿದರೆ ಮೋಮೋಸ್ ರೆಡಿ. ನೆಕ್ಸ್ಟ್ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಅದಕ್ಕೆ ನಾನು ಫಸ್ಟು ಇಲ್ಲಿ ಮೋಮೋಸ್ನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಡ್ರೈ ಆಗಬಾರ್ದು ಅಂತ. ಇದನ್ನು ಒಂದು 15 ಮಿನಿಟ್ಸ್ ಅಷ್ಟು ಸ್ಟೀಮ್ ಮಾಡಬೇಕು. ಇವಾಗ ಇದು ರೆಡಿ ಆಗಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ತುಂಬ ಟೇಸ್ಟಿಯಾಗಿರುವಂಥ ಮೋಮೋಸ್ ಹಾಗೆ ಮೋಮೋಸ್ ಚಟ್ನಿ ನೀವೇ ಮನೆಯಲ್ಲೇ ಸಿಂಪಲ್ ಈಸಿಯಾಗಿ ಮಾಡ್ಕೋಬೋದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.